ಕಬ್ಬಿಗಾಗಿಯೇ ಇದು ಸಸ್ಯ ಸಂಜೀವಿನಿ ಶುಗರ್ ಕೇನ್ ಸ್ಪೆಷಲ್ ಅಂತ ಹೇಳಿ ಮಾಡಿರುವಂಥದ್ದು. ಭೂಮಿಯನ್ನ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮೆಥಡ್ ನಲ್ಲೇ ಈಗ ಒಂದೊಂದಾಗಿ ರೈತರಿಗೋಸ್ಕರನೇ ಒಂದು ಪಟ್ಟಿಯನ್ನು ಮಾಡಿ. ಜೈ ಶ್ರೀ ಗುರುದೇವ್. ವಿಶೇಷವಾಗಿ ಸಸ್ಯ ಸಂಜೀವಿನಿ ಎಲ್ಲ ಬೆಳೆಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವೊಂದು ಮುಖ್ಯವಾದ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡು ಸಂಪೂರ್ಣ ಸೊಲ್ಯೂಷನ್ ಅಂತ ಏನು ಕರೀತಾರೆ, ಸಂಪೂರ್ಣ ಪರಿಹಾರವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಕಬ್ಬಿಗಾಗಿಯೇ ಇದು ಸಸ್ಯ ಸಂಜೀವಿನಿ ಶುಗರ್ ಕೇನ್ ಸ್ಪೆಷಲ್ ಅಂತ ಹೇಳಿ ಮಾಡಿರುವಂಥದ್ದು. ವಿಶೇಷವಾಗಿ ಕಬ್ಬಿನ ಬೆಳೆಗೆ ಬಹಳ ಮಹತ್ವವಾಗಿ ಕೆಲಸ ಮಾಡ್ತಾ ಇರುವಂಥದ್ದು. ಇದ್ರ ಜೊತೆಗೆ ಬರೀ ಇದೊಂದು ಉತ್ಪನ್ನ ಇಲ್ಲ, ಸಸ್ಯ ಸಂಜೀವಿನಿ ಆಲ್ ಕ್ರಾಪ್ ಇದೆ, ಸಸ್ಯ ಸಂಜೀವಿನಿ ಶುಗರ್ ಕೇನ್ ಸ್ಪೆಷಲ್ ಇದೆ, ಸಸ್ಯ ಸಂಜೀವಿನಿ ಗ್ರ್ಯಾನ್ಯುವಲ್ಸ್ಗಳಿದಾವೆ. ಇದೇ ರೀತಿ ಸಾಕಷ್ಟು ಉತ್ಪನ್ನಗಳನ್ನು ಮಾಡಿ ಒಂದು ವರ್ಷದ ಪ್ಯಾಕೇಜನ್ನು ನಾವು ತಯಾರಿಯನ್ನು ಮಾಡಿದ್ದೀವಿ. ರೈತರಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು ಮತ್ತು ಭೂಮಿಯ ಸಂಪೂರ್ಣ ಏನು ರಾಸಾಯನಿಕ ಮುಕ್ತವಾಗಿ ಕಬ್ಬನ್ನು ಬೆಳೆಯುವಂಥದ್ದು, ಅದ್ರ ಜೊತೆಗೆ ರಾಸಾಯನಿಕ ವಸ್ತುಗಳನ್ನು ಬಳಸ್ಕೊಂಡು ಏನು ಬೆಳೆ ಬರ್ತಾ ಇದೆ, ಏನು ಅವರಿಗೆ ರಿಸಲ್ಟ್ ಬರ್ತಾ ಇದೆ, ಅಷ್ಟೇ ಸಂಪೂರ್ಣ ಪ್ರಮಾಣವಾಗಿ ರಿಸಲ್ಟ್ ಬರುವಂಥದ್ದು. ಅದ್ರ ಜೊತೆಗೆ ಭೂಮಿಯನ್ನು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಮೆಥಡ್ನಲ್ಲೇ ಮತ್ತೆ ಭೂಮಿಯನ್ನು ಉಳಿಸ್ಕೊಳ್ಳುವಂಥದ್ದು. ಈಗೇನು ಆರ್ಗ್ಯಾನಿಕ್ ಕಾರ್ಬನ್ 0.5 ಆಗಿದೆ, ಅದು 1-2 ತನಕ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಅಲ್ಲಿರುವಂಥ ಭೂಮಿಯನ್ನು ಸಂಪೂರ್ಣ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ವಿಶೇಷವಾಗಿ ಈ ಉತ್ಪನ್ನಗಳನ್ನು ನಾವು ತಯಾರಿ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೆಳೆಗಳಿಗೂ, ಈಗ ಕಬ್ಬಿನಿಗಾಗಿ ವಿಶೇಷವಾಗಿ ಮಾಡಿದ್ದೀವಿ, ಅದ್ರ ಜೊತೆಗೆ ದಾಳಿಂಬ್ರಿಗೆ ಮಾಡಿದ್ದೀವಿ, ಇನ್ನೂ ವಿಶೇಷವಾಗಿ ಪ್ಯಾಡಿಗೆ ವ್ಯವಸ್ಥಿತವಾಗಿ ಮಾಡಿದ್ದೀವಿ, ಅಂದರೆ ಭತ್ತಕ್ಕೆ, ಮತ್ತೆ ಎಲ್ಲ ದ್ವಿದಳ ಧಾನ್ಯಗಳಿಗೆ ಕೂಡ ಮಾಡಿದ್ದೀವಿ. ಎಲ್ಲ ಬೆಳೆಗಳಿಗೂ ಕೂಡ ನಾವು ವ್ಯವಸ್ಥಿತವಾಗಿ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಈಗ ಒಂದೊಂದಾಗಿ ರೈತರಿಗೋಸ್ಕರನೇ ಒಂದು ಪಟ್ಟಿಯನ್ನು ಮಾಡಿ ಡ್ರ್ಯಾಗನ್ ಫ್ರೂಟ್ಗೂ ಕೂಡ ತಯಾರಿ ಮಾಡಿರುವಂಥದ್ದು. ಎಲ್ಲ ಬೆಳೆಗಳಿಗೂ ಕೂಡ ನಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಅನ್ನು ಮಾಡಿ ರೈತರು ಯಾವ ಸಮಯಕ್ಕೆ ಏನು ಹಾಕಿದ್ರೆ ಅನುಕೂಲ ಆಗುತ್ತೆ, ಭೂಮಿ ಹೇಗೆ ಉಳಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ಉತ್ಪನ್ನಗಳನ್ನು ಮಾಡಿ ರೈತರಿಗಾಗಿ ಕೊಡುಗೆ ಆಗಿ ಅಥವಾ ನಾವು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥ ರೀತಿಯಲ್ಲಿ ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನವನ್ನು